Hello and welcome to Tej Academy. Welcome to the CARTED Power course brought to you by Tej Academy. I am your PK sir, ನಾನು ನಿಮ್ಮ PK sir and ಇವತ್ತಿನ ಕ್ಲಾಸಲ್ಲಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿನ ಕಂಟಿನ್ಯೂ ಮಾಡ್ತಾ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ BF ಸ್ಕಿನ್ನರ್ದು ಆಪರೆಂಟ್ ಕಂಡೀಷನಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಲಾಸಿಕಲ್ ಕಂಡೀಷನಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ ವಿಚ್ ವಾಸ್ ಗಿವೆನ್ ಬೈ ಇವಾನ್ ಪ್ಯಾವ್ಲೋವ್. ಇವತ್ತಿನ ಕ್ಲಾಸಲ್ಲಿ ನಾವು ಆಪರೆಂಟ್ ಕಂಡೀಷನಿಂಗ್ ಗಿವೆನ್ ಬೈ BF ಸ್ಕಿನ್ನರ್ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಬಿಫೋರ್ ವಿ ಸ್ಟಾರ್ಟ್, ನಾವು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನಮ್ಮ ತೇಜ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ನಮಗೆ ಯೂಟ್ಯೂಬಲ್ಲಿ ಫಾಲೋ ಮಾಡಿ ಆನ್ ತೇಜ್ ಅಕಾಡೆಮಿ. ಆ್ಯಂಡ್ ನಾವು ಮಾಡೋ ಕ್ಲಾಸಸ್ನ ಎಲ್ಲ ಕ್ಲಾಸಸ್ದು ಡೀಟೇಲ್ ನೋಟ್ಸು ನಿಮಗೆ ನಮ್ಮ ತೇಜ್ ಅಕಾಡೆಮಿ ಆ್ಯಪಲ್ಲಿ ಸಿಕ್ಬಿಡುತ್ತೆ. ಇದಕ್ಕೆ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆಯಿತಾ? ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ನೀವು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ, ಸ್ಕ್ರೀನ್ ಮೇಲಿರೋ QR ಕೋಡ್ನೂ ನೀವು ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಡಿಜಿಟಲ್ ನೋಟ್ಸ್ ಪಡೆಯೋದಕ್ಕೆ ಡಿಜಿಟಲ್ ನೋಟ್ಸ್ ಬಿಟ್ಟು ನಮ್ಮ ಆ್ಯಪಲ್ಲಿ ನಾವು ಮಾಕ್ ಟೆಸ್ಟನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಮಾಕ್ ಟೆಸ್ಟ್ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲೂ ಸಿಗುತ್ತೆ. ಸೊ ಕ್ವಿಕ್ಲಿ ನೀವು ನಮ್ಮ ತೇಜ್ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಡಿಜಿಟಲ್ ನೋಟ್ಸ್ ಪ್ಲಸ್ ಮಾಕ್ ಟೆಸ್ಟ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಆ್ಯಂಡ್ ನೀವು ನೋಡಬಹುದು, ಅದನ್ನು ಅಟೆಂಪ್ಟ್ ಮಾಡಬಹುದು. Now let us get into the theoretical part. What is this operant conditioning? ಈ operant conditioning ಏನು? BF ಸ್ಕಿನ್ನರ್ ಏನು ಮಾಡಿದ್ದಾರೆ, ಇಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ? ಹಿ ಈಸ್ ಆಲ್ಸೋ ಬಿಹೇವಿಯರಲ್ ಸೈಕಾಲಜಿಸ್ಟ್. ಆಯಿತಾ? ನೋಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಸೊ BF ಸ್ಕಿನ್ನರ್ ಕೊಟ್ಟಿರೋದು ಆಪರೆಂಟ್ ಕಂಡೀಷನಿಂಗ್. ನೆನ್ಪಿಟ್ಕೊಳ್ಳಿ, ಕ್ಲಾಸಿಕಲ್ ಕಂಡೀಷನಿಂಗ್ ಇವಾನ್ ಪ್ಯಾವ್ಲೋವ್, ಆಪರೆಂಟ್ ಕಂಡೀಷನಿಂಗ್ BF ಸ್ಕಿನ್ನರ್. ಸೊ ಈ ಥಿಯರಿನ ನಾವು ಫಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಲ್ವಾ, ಥಾರ್ನ್ಡೈಕ್ಸ್ ಲಾ ಮೇಲೆ ಇವರು ಬಿಲ್ಟ್ ಮಾಡಿದ್ದಾರೆ. ಸೊ ಈ ಥಿಯರಿ ಏನು ಹೇಳುತ್ತೆ? ಇಟ್ ಡಿಸ್ಕ್ರೈಬ್ಸ್ ಲರ್ನಿಂಗ್ ಇನ್ ವಿಚ್ ವಾಲಂಟರಿ ಬಿಹೇವಿಯರ್, ವಾಲಂಟರಿ ಅಂದರೆ ನಾವು ಸ್ವಂತಾಗಿ ಮಾಡೋ ಬಿಹೇವಿಯರ್, ವಾಲಂಟರಿ ಬಿಹೇವಿಯರ್ ಈಸ್ ಸ್ಟ್ರೆಂಥೆಂಡ್ ಆರ್ ವೀಕೆಂಡ್. ಈ ವಾಲಂಟರಿ ಬಿಹೇವಿಯರ್, ನಾವು ಬೇಕು ಅಂತ ಮಾಡೋ ಬಿಹೇವಿಯರ್ ಸ್ಟ್ರಾಂಗ್ ಆದರೂ ಆಗುತ್ತೆ, ಇಲ್ಲ ವೀಕ್ ಆದರೂ ಆಗುತ್ತೆ. ಬೈ ವಾಟ್? ಬೈ ಕಾನ್ಸಿಕ್ವೆನ್ಸಸ್. ಓಕೆ, ಈ ಕಾನ್ಸಿಕ್ವೆನ್ಸಸ್ ಏನು? ಇಟ್ ಕ್ಯಾನ್ ಬಿ ರಿಎನ್ಫೋರ್ಸ್ಮೆಂಟ್. ರಿಎನ್ಫೋರ್ಸ್ಮೆಂಟ್ ಅಂದರೆ ನಿಮಗೆ ಒಂದು ಪಾಸಿಟಿವ್ ಇಲ್ಲ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಕೊಟ್ಟು, ಇಲ್ಲ ಥ್ರೂ ಪನಿಷ್ಮೆಂಟ್. ಸೊ ರಿಎನ್ಫೋರ್ಸ್ಮೆಂಟಿಂದ ನಿಮ್ಮದು ವಾಲಂಟರಿ ಬಿಹೇವಿಯರ್ ಸ್ಟ್ರಾಂಗ್ ಆಗಬಹುದು, ಪನಿಷ್ಮೆಂಟಿಂದ ನಿಮ್ಮ ವಾಲಂಟರಿ ಬಿಹೇವಿಯರ್ ವೀಕ್ ಆಗಬಹುದು. ಸೊ ನಮ್ಮ ಲರ್ನರ್ಸು, ವಾಟ್ ಹಿ ಈಸ್ ಸೇಯಿಂಗ್, ದ ಲರ್ನರ್, ಇನ್ ಅವರ್ ಕೇಸ್ ಎ ಸ್ಟೂಡೆಂಟ್, ಆಪರೇಟ್ಸ್ ಆನ್ ದ ಎನ್ವೈರ್ಮೆಂಟ್ to produce a consequence. So a learner operates on the environment, or environment ಮೇಲೆ ಆಪರೇಟ್ ಮಾಡ್ತಾರೆ. ಓಕೆ, ವಾಲಂಟರಿ ಬಿಹೇವಿಯರನ್ನು ತೋರಿಸ್ತಾರೆ ಆ್ಯಂಡ್ ಅದ್ರ ಮೇಲೆ ಒಂದು ಅದಕ್ಕೆ ಕಾನ್ಸಿಕ್ವೆನ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಗೋಯಿಂಗ್ ಅಹೆಡ್, ಈ ಥಿಯರಿದು ಕೀ ಕಾನ್ಸೆಪ್ಟ್ಸ್ ಏನಿದೆ? ಫಸ್ಟ್ ಒನ್ ಇರೋದು ರಿಎನ್ಫೋರ್ಸ್ಮೆಂಟ್. ನಾವು ಲಾಸ್ಟ್ ಸ್ಲೈಡಲ್ಲಿ ಮಾತಾಡಿದ್ವಲ್ವಾ, ರಿಎನ್ಫೋರ್ಸ್ಮೆಂಟ್ ಏನು ಮಾಡುತ್ತೆ? ನಮ್ಮ ಬಿಹೇವಿಯರನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಎನಿ ಕಾನ್ಸಿಕ್ವೆನ್ಸ್ ದಟ್ ಸ್ಟ್ರೆಂಥನ್ಸ್ ಆರ್ ಇನ್ಕ್ರೀಸಸ್ ದ ಲೈಕ್ಲಿಹುಡ್ ಆಫ್ ಎ ಬಿಹೇವಿಯರ್ ಬೀಯಿಂಗ್ ರಿಪೀಟೆಡ್. ಓಕೆ, ಎನಿ ಕಾನ್ಸಿಕ್ವೆನ್ಸ್, ಯಾವುದಾದ್ರೂ ಕಾನ್ಸಿಕ್ವೆನ್ಸ್ ಇರಲಿ, ಯಾವುದು ನಮ್ಮ ಬಿಹೇವಿಯರನ್ನು ಸ್ಟ್ರೆಂಥನ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ, ಇಲ್ಲ ಅದ್ರ ಲೈಕ್ಲಿಹುಡನ್ನು ಪದೇ ಪದೇ ರಿಪೀಟ್ ಮಾಡೋದನ್ನು ಇನ್ಕ್ರೀಸ್ ಮಾಡುತ್ತೆ, ಅದಕ್ಕೆ ನಾವು ರಿಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಇವಾಗ ಎರಡು ಟೈಪ್ ಆಫ್ ರಿಎನ್ಫೋರ್ಸ್ಮೆಂಟ್ ಇದೆ. ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್, ನೀವು ಕ್ಲಾಸಲ್ಲಿ ಕೇಳಿರ್ಬೋದು ಅಲ್ವಾ, ಸ್ಟೂಡೆಂಟ್ಸ್ಗೆ ನಾವು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಕೊಡಬೇಕು, ಸ್ಟೂಡೆಂಟ್ ಅದರಿಂದ ಮೋಟಿವೇಟ್ ಆಗ್ತಾರೆ, ಅದರಿಂದ ಸ್ಟೂಡೆಂಟ್ಸ್ಗೆ ಬೇಕಾಗಿರೋ ಬಿಹೇವಿಯರ್ ಅವ್ರದ್ದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಕ್ಲಾಸಲ್ಲಿ. ಸೊ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅಂದರೆ ಏನು? ಆ್ಯಡಿಂಗ್ ಅ ಡಿಸೈರೇಬಲ್ ಸ್ಟಿಮ್ಯುಲಸ್. ಓಕೆ, ನಾವು ಒಂದು ಡಿಸೈರೇಬಲ್ ಸ್ಟಿಮ್ಯುಲಸ್ನ ಕೊಡ್ತೀವಿ ಫಾರ್ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್. ಡಿಸೈರೇಬಲ್ ಸ್ಟಿಮ್ಯುಲಸ್ ಏನಿರಬಹುದು? ಫಾರ್ ಎಕ್ಸಾಂಪಲ್, ಗಿವಿಂಗ್ ಎ ಪ್ರೈಸ್, ಶಾಬಾಷ್, ಗುಡ್, ವೆರಿ ಗುಡ್. ಓಕೆ, ಗಿವಿಂಗ್ ಎ ಪ್ರೈಸ್ ಕ್ಯಾನ್ ಬಿ ಎ ಫಾರ್ಮ್ ಆಫ್, ಆರ್ ಒನ್ ಕ್ಯಾನ್ ಬಿ ಎಕ್ಸಾಂಪಲ್ ಆಫ್ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್. ಅ ಗುಡ್ ಗ್ರೇಡ್, ಎ ಕೊಟ್ಬಿಟ್ಟು A+,
ಆಯಿತಾ, ಇಲ್ಲ ಒಳ್ಳೆ ಮಾರ್ಕ್ಸ್ ಕೊಡೋದು. ಇಟ್ ಕ್ಯಾನ್ ಆಲ್ಸೋ ಬಿ ಅ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಆರ್ ಅ ಟೋಕೆನ್ ಆಫ್ ಅಪ್ರೈಸ್. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಂತ. ಸೊ ದ್ಯಾಟ್ ಕ್ಯಾನ್ ಬಿ ಎ ಫಾರ್ಮ್ ಆಫ್ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್. ಈ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಏನು ಮಾಡುತ್ತೆ, ನಮ್ಮದು ಬಿಹೇವಿಯರ್ನ ಸ್ಟ್ರೆಂಥನ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ, ನಮ್ಗೆ ಬೇಕಾಗಿರೋ ಬಿಹೇವಿಯರ್ನ ಸ್ಟ್ರಾಂಗ್ ಮಾಡುತ್ತೆ. ಅದೇ ಥರ ಇರೋದು ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್. ಈ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಬಗ್ಗೆ ತುಂಬ ಜನ ಒಂದು ತಪ್ಪಾಗಿ ನೋಷನ್ ಇಟ್ಕೊಳ್ತಾರೆ. ವಾಟ್ ಈಸ್ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್? ಇಟ್ ಈಸ್ ರಿಮೂವಿಂಗ್ ವಾಟ್? ರಿಮೂವಿಂಗ್ ಏನು? ರಿಮೂವಿಂಗ್ ಆ್ಯನ್ ಅನ್ಡಿಸೈರಬಲ್ ಆರ್ ಅಡ್ವರ್ಸ್ ಸ್ಟಿಮ್ಯುಲಸ್, adversive stimulus, right? It talks about removing a stimulus that is not supporting. ಆ ಸ್ಟಿಮ್ಯುಲಸ್ನ ತೆಗೆದುಬಿಡೋದು ಯಾವ್ದು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ಟಾಪಿಂಗ್ an annoying buzzer when a seat belt is fastened. ಸೊ ಇಲ್ಲಿ ನಾವು ಸ್ಟಿಮ್ಯುಲಸ್ನ ರಿಮೂವ್ ಮಾಡ್ತಾ ಇದೀವಿ, ಇಲ್ಲಿ ನಾವು ಸ್ಟಿಮ್ಯುಲಸ್ನ ಆ್ಯಡ್ ಮಾಡ್ತಾ ಇದೀವಿ. ಏನು ಸ್ಟಿಮ್ಯುಲಸ್ಸು? ಇವಾಗ ಕಾರ್ ಓಡಿಸೋವಾಗ ಸೀಟ್ ಬೆಲ್ಟ್ ಹಾಕೋಬೇಕು. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದರೆ ಅದು ಕಾರ್ ಟ್ಯೂ ಮಾಡ್ತಾ ಇರುತ್ತೆ. ಸೊ ಸೀಟ್ ಬೆಲ್ಟ್ ಹಾಕೊಂಡ ತಕ್ಷಣ ಸ್ಟಿಮ್ಯುಲಸ್ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನಮಗೆ ಓಕೆ ಇವಾಗ ಸೌಂಡ್ ಬರ್ತಾ ಇಲ್ಲ, ಸ್ವಲ್ಪ ಇರಿಟೇಷನ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ಸೊ ನೆಗೆಟಿವ್ ರಿಎನ್ಫೋರ್ಸ್ಮೆಂಟಲ್ಲಿ ನಾವು ಆ ಸ್ಟಿಮ್ಯುಲಸ್ನ ರಿಮೂವ್ ಮಾಡಿಬಿಡ್ತೀವಿ. ಪಾಸಿಟಿವ್ ರಿಎನ್ಫೋರ್ಸ್ಮೆಂಟಲ್ಲಿ ನಾವು ಸ್ಟಿಮ್ಯುಲಸ್ನ ಆ್ಯಡ್ ಮಾಡ್ತೀವಿ, ಕೊಡ್ತೀವಿ. ಓಕೆನಾ? ಸೊ ದಟ್ ಈಸ್ ದ ಡಿಫ್ರೆನ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಂದ್ರೆ, ರಿಮೂವಿಂಗ್ ಹೋಮ್ ವರ್ಕ್ ಫಾರ್ ಅ ವೀಕ್ ಬಿಕಾಸ್ ದ ಕ್ಲಾಸ್ ಡಿಡ್ ವೆಲ್. ಸೊ ಕ್ಲಾಸ್ ಚೆನ್ನಾಗಿ ಮಾಡಿದೆ, ಸೊ 1 ವೀಕ್ಗೋಸ್ಕರ ಹೋಮ್ವರ್ಕ್ ತೆಗೆದುಬಿಟ್ರೆ ಅವ್ರದ್ದು ಬಿಹೇವಿಯರ್ ರಿಎನ್ಫೋರ್ಸ್ ಆಗುತ್ತೆ, ರೈಟ್? ದೇರ್ ಮೂಡ್ ವಿಲ್ ಬಿ ಗುಡ್, ದೇರ್ ಬಿಹೇವಿಯರ್ ವಿಲ್ ಬಿ ಗುಡ್. ಸೊ ದೀಸ್ ಆರ್ ದ ಕೀ ಕಾನ್ಸೆಪ್ಟ್ಸ್ ದಟ್ ಆರ್ ಡಿಸ್ಕಸ್ಡ್ ಇನ್ B.F. Skinner's operant conditioning theory. ಇವಾಗ ಮುಂದೆ ಹೋದರೆ ಇದರಲ್ಲಿ ಇನ್ನೂ ಸ್ವಲ್ಪ ಕೀ ಕಾನ್ಸೆಪ್ಟ್ಸ್ ಇದೆ. ನಾವು ಫಸ್ಟ್ ಸ್ಲೈಡಲ್ಲಿ ಮಾತಾಡಿದ್ವಲ್ವಾ ಪನಿಷ್ಮೆಂಟ್ ಬಗ್ಗೆ. ಪನಿಷ್ಮೆಂಟ್ ಏನು ಮಾಡುತ್ತೆ? ನಮ್ಮ ಬಿಹೇವಿಯರನ್ನು ಡಿಕ್ರೀಸ್ ಮಾಡುತ್ತೆ. ಸೊ any consequence that weakens or decreases the likelihood of a behavior being repeated. So punishment ಕೊಟ್ಟರೆ ಅದು ನಮ್ದು ಒಂದು ಪರ್ಟಿಕ್ಯುಲರ್ ಬಿಹೇವಿಯರ್ದು ಲೈಕ್ಲಿಹುಡ್ನ ಡಿಕ್ರೀಸ್ ಮಾಡಿಬಿಡುತ್ತೆ. ಓಕೆ, ಅದರಲ್ಲೂ 2 ಟೈಪ್ ಇದೆ. ಪಾಸಿಟಿವ್ ಪನಿಷ್ಮೆಂಟ್ ಅಂತ ಇದೆ, ನೆಗೆಟಿವ್ ಪನಿಷ್ಮೆಂಟ್ ಇದೆ. ಪಾಸಿಟಿವ್ ಪನಿಷ್ಮೆಂಟ್ ಅಂದರೆ ಏನು? ಆ್ಯಡಿಂಗ್ ಆ್ಯನ್ ಅಡ್ವರ್ಸಿವ್ ಸ್ಟಿಮ್ಯುಲಸ್. ಓಕೆ, ಇದರಲ್ಲಿ ಒಂದು ಅಡ್ವರ್ಸಿವ್ ಸ್ಟಿಮ್ಯುಲಸ್ನ ಆ್ಯಡ್ ಮಾಡ್ತಾರೆ. ಎಕ್ಸಾಂಪಲ್, ಸ್ಕೋಲ್ಡಿಂಗ್ ಅ ಸ್ಟೂಡೆಂಟ್. ಓಕೆ, ಇಲ್ಲ ಗಿವಿಂಗ್ ಎಕ್ಸ್ಟ್ರಾ ಚೋರ್ಸ್, ಜಾಸ್ತಿ ಕೆಲಸ ಕೊಡೋದು. ಓಕೆ, ಅಸೈನಿಂಗ್ ಡಿಟೆನ್ಷನ್, ಕ್ಲಾಸ್ ಒಳಗಡೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ, ಆ ಥರ ಡಿಟೆನ್ಷನ್. ಸೊ ಇದು ಪಾಸಿಟಿವ್ ಪನಿಷ್ಮೆಂಟ್. ಇಲ್ಲಿ ನಾವು ಪನಿಷ್ಮೆಂಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೆಗೆಟಿವ್ ಪನಿಷ್ಮೆಂಟ್ ಅಂದರೆ ಇಲ್ಲಿ ನಾವು ಒಂದು ಸ್ಟಿಮ್ಯುಲಸ್ನ ಆ್ಯಡ್ ಮಾಡ್ತಾ ಇದೀವಿ ಪಾಸಿಟಿವ್ ಪನಿಷ್ಮೆಂಟಲ್ಲಿ. ನೆಗೆಟಿವ್ ಪನಿಷ್ಮೆಂಟಲ್ಲಿ ಸ್ಟಿಮ್ಯುಲಸ್ನ ತೆಗೆದು ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ರಿಮೂವಿಂಗ್ ಎ ಡಿಸೈರಬಲ್ ಸ್ಟಿಮ್ಯುಲಸ್, ಇಲ್ಲಿ ಆ್ಯಡಿಂಗ್ ಎ ಸ್ಟಿಮ್ಯುಲಸ್. ಆ್ಯಡಿಂಗ್ ಏನು ಅಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ? ಬೈತಾ ಇದ್ದಾರೆ, ಅದು ಒಂದು ಸ್ಟಿಮ್ಯುಲಸ್ ಕೊಡ್ತಾ ಇದೆ, ಆ್ಯಡಿಂಗ್ ಸ್ಟಿಮ್ಯುಲಸ್. ಇಲ್ಲ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇದ್ದಾರೆ, ಜಾಸ್ತಿ ಕೆಲಸ ಮಾಡ್ಕೊಂಡು ಬಾ, ರಿಪಿಟೇಷನ್ ಬರ್ಕೊಂಡು ಬಾ, ಆ ಥರ. ಓಕೆ, ನೆಗೆಟಿವ್ ಪನಿಷ್ಮೆಂಟಲ್ಲಿ ನಾವು ರಿಮೂವಿಂಗ್ ಒಂದು ಡಿಸೈರಬಲ್ ಸ್ಟಿಮ್ಯುಲಸ್ನ ನಾವು ತೆಗೆದು ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಟೇಕಿಂಗ್ ಅವೇ ರೀಸೆಸ್. ನಿಮಗೆ ಕ್ಲಾಸ್ ಮಿಡಲಲ್ಲಿ ಬ್ರೇಕ್ ಕೊಡಲ್ಲ, ಇವಾಗ ನಿಮ್ಮ ಬ್ರೇಕ್ ತೆಗೆದು ಬಿಡ್ತೀವಿ. ಇಲ್ಲ ರಿಮೂವಿಂಗ್ ಫೋನ್ ಪ್ರಿವಿಲೇಜ್, ಮನೆಯಲ್ಲಿ ಮಕ್ಕಳಿಗೆ ಫೋನ್ ಕೊಡ್ತಾರಲ್ವ ಯೂಸ್ ಮಾಡೋಕ್ಕೆ, ಇಲ್ಲ ನಿಮ್ಗೆ ಇವಾಗ ಫೋನ್ ಕೊಡಲ್ಲ. ಸೊ ಇಟ್ ಈಸ್ ರಿಮೂವಿಂಗ್ ಎ ಸ್ಟಿಮ್ಯುಲಸ್. ಸೊ ಸ್ಟಿಮ್ಯುಲಸ್ ರಿಮೂವ್ ಮಾಡಿದ್ರೆ ಪನಿಷ್ಮೆಂಟ್ ಆಗ್ಬಹುದು. 1 ನಿಮಿಷ. Yes, so these are the key concepts of punishment. Now last slide ಅಲ್ಲಿ ನಾವು ನೋಡಿದ್ವಿ, there is reinforcement ಅಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಇದೆ. ಪನಿಷ್ಮೆಂಟಲ್ಲೂ ಕೂಡ ಪಾಸಿಟಿವ್ ಪನಿಷ್ಮೆಂಟ್ ಆ್ಯಂಡ್ ನೆಗೆಟಿವ್ ಪನಿಷ್ಮೆಂಟ್ ಇದೆ. ಪಾಸಿಟಿವ್ ಪನಿಷ್ಮೆಂಟ್, ನೆಗೆಟಿವ್ ಪನಿಷ್ಮೆಂಟ್, ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್, ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್, ಇದೆಲ್ಲ ಓಪರೆಂಟ್ ಕಂಡೀಷನಿಂಗಲ್ಲಿ ಬರುತ್ತೆ. ಓಕೆ, ನೀವು ಕ್ಲಾಸಿಕಲ್ ಕಂಡೀಷನಿಂಗ್ ನ್ಯಾಪ್ ಮಾಡಿಕೊಂಡ್ರೆ ಅಲ್ಲಿ CR, SR, ರೈಟ್, ಅದೆಲ್ಲ ಇರುತ್ತೆ. ಸೊ ನಿಮಗೆ ಡೌಟ್ ಬಂದರೆ ಪ್ಲೀಸ್ ಆ ವಿಡಿಯೋನ ಮತ್ತೆ ನೋಡಿ. ಅದ್ರ ಬ್ಯಾಕ್ ಟು ಬ್ಯಾಕ್ ಈ ವಿಡಿಯೋಸ್ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ. ಆಪರೆಂಟ್ ಕಂಡೀಷನಿಂಗ್ ಏನು ಮಾತಾಡ್ತಾ ಇದೆ, ಕ್ಲಾಸಿಕಲ್ ಕಂಡೀಷನಿಂಗ್ ಏನಂತ ಮಾತಾಡ್ತಾ ಇದೆ ಅಂತ. ಇವಾಗ ನೆಕ್ಸ್ಟ್ ಹೋದರೆ ನಾವು ಇನ್ನೊಂದೇನಿದೆ, ಶೆಡ್ಯೂಲ್ಸ್ ಆಫ್ ರಿಎನ್ಫೋರ್ಸ್ಮೆಂಟ್ ಅಂತ ಇದೆ. ಸೊ ರಿಎನ್ಫೋರ್ಸ್ಮೆಂಟ್ ನಾವು ಹೇಗೆ ಕೊಡ್ತೀವಿ ಅದ್ರ ಮೇಲೂ ಬಿಹೇವಿಯರಲ್ಲಿ ಚೇಂಜಸ್ ಬರುತ್ತೆ. ನಾವು ಕಂಟಿನ್ಯೂಸ್ ಆಗಿ ಕೊಡ್ಬೋದು ಬಿಹೇವಿಯರ್ನ, ಇಲ್ಲ ಪಾರ್ಷಿಯಲ್
ಆವಾಗ ಇಂಟರ್ಮಿಟೆಂಟ್ ಆಗಿ ಆವಾಗ ಕೊಡ್ಬೋದು. ಕಂಟಿನ್ಯೂಸ್ ಕೊಟ್ಟರೆ ಏನಾಗುತ್ತೆ, ಕಂಟಿನ್ಯೂಸ್ ಅಲ್ಲಿ ರಿಎನ್ಫೋರ್ಸಿಂಗ್ ದ ಡಿಸೈರ್ಡ್ ರೆಸ್ಪಾನ್ಸ್ ಎವ್ರಿ ಟೈಮ್ ಇಟ್ ಅಗರ್ಸ್. ಓಕೆ, ಸೊ ಪ್ರತಿ ಸಾರಿ ನಾವು ರಿಎನ್ಫೋರ್ಸ್ಮೆಂಟ್ ಕೊಡ್ತೀವಿ ಡಿಸೈರ್ಡ್ ರೆಸ್ಪಾನ್ಸ್ ಸಿಕ್ಕರೆ. ಓಕೆ, ಸೊ ಅದರಿಂದ ಏನಾಗುತ್ತೆ, ಫಾಸ್ಟ್ ಲರ್ನಿಂಗ್ ಬಟ್ ಫಾಸ್ಟ್ ಎಕ್ಸ್ಟೆನ್ಷನ್. ಇದರಲ್ಲಿ ಬೇಗ ಕಲಿಯೋದಾಗುತ್ತೆ, ಬಟ್ ಬೇಗ ಅದನ್ನ ಮರೆತು ಬಿಡ್ತಾರೆ. ರೈಟ್. ಇನ್ನೊಂದೇನಿದೆ, ಪಾರ್ಷಿಯಲ್ ಇಂಟರ್ಮಿಟೆಂಟ್, ರಿಎನ್ಫೋರ್ಸಿಂಗ್ ಅ ರೆಸ್ಪಾನ್ಸ್ ಓನ್ಲಿ ಪಾರ್ಟ್ ಆಫ್ ದ ಟೈಮ್. ಓಕೆ, ಸೊ ಅದರಲ್ಲಿ ಏನಾಗುತ್ತೆ, ಸ್ಲೋ ಲರ್ನಿಂಗ್ ಆಗುತ್ತೆ ಬಟ್ ಮೋರ್ ರೆಸಿಸ್ಟೆಂಟ್ ಟು ಎಕ್ಸ್ಟೆನ್ಷನ್. ಈ ಕಂಟಿನ್ಯೂಸ್ ರಿಎನ್ಫೋರ್ಸ್ಮೆಂಟ್ನ ನಾವು ಬೇಗ ಮರಿಬಹುದು, ಬಟ್ ಪಾರ್ಷಿಯಲ್ ಆವಾಗ ಕೊಡೋ ರಿಎನ್ಫೋರ್ಸ್ಮೆಂಟ್ನ ಬೇಗ ಮರೆಯಕ್ಕೆ ಆಗಲ್ಲ. ಸೊ ದಿಸ್ ಈಸ್ ಶೆಡ್ಯೂಲ್ಸ್ ಆಫ್ ನಾವು ರಿಎನ್ಫೋರ್ಸ್ಮೆಂಟ್ ಹೇಗೆ ಕೊಡ್ತೀವಿ. ಜಾಸ್ತಿ ಕಂಟಿನ್ಯೂಸ್ ಆಗಿ ಓಕೆ ಗುಡ್ ವೆರಿ ಗುಡ್ ಕಮಾನ್ ಅಂತ ಕಂಟಿನ್ಯೂಸ್ ಕೊಡೋದಕ್ಕಿಂತ ಆವಾಗ ಕೊಟ್ಟರೆ ನಮ್ಮದು ರೆಸ್ಪಾನ್ಸ್ ಏನಾಗುತ್ತೆ, ಅದು ಸ್ಟ್ರಾಂಗ್ ಆಗಿ ಇರುತ್ತೆ. ನಾವು ಇಲ್ಲಿ ಪಾರ್ಷಿಯಲ್ ಅಲ್ಲಿ ಮತ್ತೆ ಬೇರೆ ಥರ ಇದೆ. ನಾವು ಲಾಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂಸ್ ಮತ್ತೆ ಪಾರ್ಷಿಯಲ್ನ ನೋಡಿದ್ವಿ. ಈ ಪಾರ್ಷಿಯಲ್ ಅಲ್ಲೂ ಬೇರೆ ಟೈಪ್ ಇದೆ. ಪಾರ್ಷಿಯಲ್ ರಿಎನ್ಫೋರ್ಸ್ಮೆಂಟ್ ಅಲ್ಲೂ ಫಸ್ಟ್ ಒನ್ ಇರೋದು ಫಿಕ್ಸ್ಡ್ ರೇಷಿಯೋ. ಫಿಕ್ಸ್ಡ್ ರೇಷಿಯೋ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕೊಡೋದು. ರಿಎನ್ಫೋರ್ಸ್ಮೆಂಟ್ ಆಫ್ಟರ್ ಸೆಟ್ ನಂಬರ್ ಆಫ್ ರೆಸ್ಪಾನ್ಸಸ್. ಆಯಿತಾ, 5 ಜನ ಆನ್ಸರ್ ಮಾಡಿದ್ರು, ಓಕೆ, ಒಂದು ಗ್ರೂಪಿಗೆ ನೀವು ಒಂದು ರಿಎನ್ಫೋರ್ಸ್ಮೆಂಟ್ ಕೊಡ್ತೀರಾ. ಆ ಥರ ಸ್ಟೂಡೆಂಟ್ ಗೆಟ್ಸ್ ಅ ಸ್ಟಿಕ್ಕರ್ ಫಾರ್ ಎವ್ರಿ 5 ಮ್ಯಾಥ್ ಪ್ರಾಬ್ಲಮ್ಸ್. ರೈಟ್, ಎಲ್ಲ ಕ್ಲಿಯರ್ ಮಾಡಿಬಿಡುತ್ತೆ. ಸೊ ಪ್ರತಿ 5 ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಕೊಡ್ತಾ ಇದ್ದೀರಾ ಲರ್ನರ್ಗೆ. ಓಕೆ, ವೇರಿಯೇಬಲ್ ರೇಷಿಯೋ ಅಂದರೆ ಏನು, ಅದನ್ನು VR ಅಂತ ನೋಟ್ ಮಾಡ್ತಾರೆ, ಫಿಕ್ಸ್ಡ್ ರೇಷಿಯೋನ FR ಅಂತ. ಸೊ ಕ್ವಶನ್ ಪೇಪರಲ್ಲಿ ನಿಮಗೆ FR ಇಲ್ಲ VR ಅಂತ ಏನಾದರೂ ಶಬ್ದಗಳು ಕಾಣಿಸಿದ್ರೆ ಇವರು ಕನೆಕ್ಟೆಡ್ ಟು ಆಪರೆಂಟ್ ಕಂಡೀಷನಿಂಗ್ ಆಫ್ BF ಸ್ಕಿನ್ನರ್. ವೇರಿಯೇಬಲ್ ರೇಷಿಯೋ ಅಂದರೆ ಏನು, ರಿಎನ್ಫೋರ್ಸ್ಮೆಂಟ್ ಆಫ್ಟರ್ ಆನ್ ಅನ್ಪ್ರೆಡಿಕ್ಟಬಲ್ ನಂಬರ್ ಆಫ್ ರೆಸ್ಪಾನ್ಸಸ್. ನೀವು ರಿಎನ್ಫೋರ್ಸ್ಮೆಂಟ್ ಯಾವಾಗ ಕೊಡ್ತೀರಾ ಅಂತ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇರಲ್ಲ, ನೀವು ಯಾವಾಗಾದರೂ ಕೊಟ್ಬಿಡ್ಬಹುದು. ಫಾರ್ ಎಕ್ಸಾಂಪಲ್ ಸ್ಲಾಟ್ ಮಷಿನ್ ನೋಡಿದಿರಾ? ಸ್ಲಾಟ್ ಮಷಿನ್ ಅಂದರೆ ಗೇಮ್ ಮಷಿನ್ ಇರ್ತಿಲ್ಲ, ಅದು ಕಸಿನೋಲ್ಲೆಲ್ಲ ತೋರಿಸ್ತಾರೆ. ಹಿಂಗೆ ಒಂದು ನೀವು ಲೀವರ್ ಎಳಿತೀರ, ಅಲ್ಲಿ ಬೇರೆ ನಂಬರ್ಗಳು ಬರುತ್ತೆ. ಸೊ ಅದರಲ್ಲಿ ಯಾವ ನಂಬರ್ ಕರೆಕ್ಟಾಗಿ ಬರುತ್ತೆ ನಮ್ಗೆ ಗೊತ್ತಿರಲ್ಲ. ಇಲ್ಲ ನಾವು ಅದು ಸ್ಪಿನ್ನಿಂಗ್ ವೀಲ್ ಆಡ್ತೀವಲ್ವಾ, ಅದರಲ್ಲಿ ನಾವು ಹಿಂಗೆ ತಿರುಗಿಸ್ತೀವಿ ವೀಲ್ನ, ಯಾವ ನಂಬರ್ ಬರುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ದಟ್ ಈಸ್ ಎಕ್ಸಾಂಪಲ್. ಆರ್ ಪ್ರೈಸಿಂಗ್ ಎ ಸ್ಟೂಡೆಂಟ್ ಅಟ್ ರ್ಯಾಂಡಮ್ ಫಾರ್ ರೈಸಿಂಗ್ ದೇರ್ ಹ್ಯಾಂಡ್. ಸ್ಟೂಡೆಂಟ್ಸ್ನ ರ್ಯಾಂಡಮ್ ಆಗಿ ಪ್ರೈಸ್ ಮಾಡೋದು ಕ್ಲಾಸಲ್ಲಿ ವೆನ್ ದೇ ಆರ್ ಆನ್ಸರಿಂಗ್ ಆರ್ ದೇ ಆರ್ ಡೂಯಿಂಗ್ ಸಮಥಿಂಗ್. ಸೊ ಪಾರ್ಷಿಯಲ್ ರಿಎನ್ಫೋರ್ಸ್ಮೆಂಟ್ ಅಲ್ಲಿ 2 ಟೈಪ್ ಇರೋದು. ಒನ್ ಇಸ್ ಫಿಕ್ಸ್ಡ್ ರೇಷಿಯೋ, ಒನ್ ಇಸ್ ವೇರಿಯೇಬಲ್ ರೇಷಿಯೋ. ನಾವು ಇನ್ನೂ 2 ಇದೆ, ಫಿಕ್ಸ್ಡ್ ಇಂಟರ್ವೆಲ್ ಆ್ಯಂಡ್ ವೇರಿಯೇಬಲ್ ಇಂಟರ್ವೆಲ್. ಟೋಟಲ್ 4 ಇದೆ. ಫಿಕ್ಸ್ಡ್ ಇಂಟರ್ವೆಲ್ ಅಂದರೆ ಏನು, ರಿಎನ್ಫೋರ್ಸ್ಮೆಂಟ್ ಫಾರ್ ದ ಫಸ್ಟ್ ರೆಸ್ಪಾನ್ಸ್ ಆಫ್ಟರ್ ಅ set amount of time. Okay, for example a weekly quiz. So reinforcement ನೀವು after a set of amount of time ಕೊಡ್ತಾ ಇದ್ದೀರಾ. ಫಸ್ಟ್ ರೆಸ್ಪಾನ್ಸ್ ಆದಮೇಲೆ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಇಷ್ಟು ಇಂಟರ್ವೆಲ್ ಆದಮೇಲೆ ನಾನು ರಿಎನ್ಫೋರ್ಸ್ಮೆಂಟ್ ಕೊಡ್ತೀನಿ, ಇಷ್ಟು ಟೈಮ್ ಆದಮೇಲೆ ನಾನು ರಿಎನ್ಫೋರ್ಸ್ಮೆಂಟ್ ಕೊಡ್ತೀನಿ. ದಟ್ ಈಸ್ ಫಿಕ್ಸ್ಡ್ ಇಂಟರ್ವೆಲ್ ರಿಎನ್ಫೋರ್ಸ್ಮೆಂಟ್. ಓಕೆ, ವೇರಿಯೇಬಲ್ ಇಂಟರ್ವೆಲ್ ಅಂದರೆ VI. ಫಿಕ್ಸ್ಡ್ ಇಂಟರ್ವೆಲ್ ಇಸ್ FI, ವೇರಿಯೇಬಲ್ ಇಸ್ VI. ರಿಎನ್ಫೋರ್ಸ್ಮೆಂಟ್ ಫಾರ್ ದ ಫಸ್ಟ್ ರೆಸ್ಪಾನ್ಸ್ ಆಫ್ಟರ್ ಅನ್ ಅನ್ಪ್ರೆಡಿಕ್ಟಬಲ್ ಅಮೌಂಟ್ ಆಫ್ ಟೈಮ್. ಇಲ್ಲಿ ಫಿಕ್ಸ್ಡ್ ಇಂಟರ್ವೆಲ್, ಒಂದು ಫಿಕ್ಸ್ಡ್ ಟೈಮ್ ಆದಮೇಲೆ ನೀವು ರಿಎನ್ಫೋರ್ಸ್ಮೆಂಟ್ ಕೊಡ್ತಾ ಇದ್ದೀರಾ. ವೇರಿಯೇಬಲ್ ಇಂಟರ್ವಲ್ಲಿ ಎಷ್ಟು ಟೈಮ್ ಆದಮೇಲೆ ನೀವು ರಿಎನ್ಫೋರ್ಸ್ಮೆಂಟ್ ಕೊಡ್ತೀರಾ, ಅದ್ರದ್ದು ಫಿಕ್ಸ್ ಇರಲ್ಲ. ಎಕ್ಸಾಂಪಲ್ ಪಾಪ್-ಅಪ್ ಕ್ವಿಸ್. ಓಕೆ, ಸೊ ದೀಸ್ ಆರ್ ದ 4 ಟೈಪ್ಸ್ ಆಫ್ ರಿಎನ್ಫೋರ್ಸ್ಮೆಂಟ್. ರೈಟ್, ದೀಸ್ ಆರ್ ದ 4 ಟೈಪ್ಸ್ ಆಫ್ ಪಾರ್ಷಿಯಲ್ ರಿಎನ್ಫೋರ್ಸ್ಮೆಂಟ್. ಫಿಕ್ಸ್ಡ್ ರೇಷಿಯೋ ನಮ್ಮದು ಫಸ್ಟ್ ಒನ್ನು. ಸೆಕೆಂಡ್ ಒನ್ ಇಸ್ ವೇರಿಯೇಬಲ್ ರೇಷಿಯೋ. But then third one is fixed interval and last one ಇರೋದು variable interval. ಮುಂದೆ ಹೋದರೆ now let us look into the questions ಗಳನ್ನ ನೋಡ್ಕೊಳ್ಳೋಣ. ಈ ಕ್ವಶನ್ನು ಲಾಸ್ಟ್ ಇಯರ್ ಕಾರ್ಟೆಟ್ 2024 ಕ್ವಶನ್ ನಂಬರ್ 67 ಕ್ವಶನ್ ಪೇಪರಲ್ಲಿ ನೀವು ಹೋಗ್ಬಿಟ್ಟು ನೋಡ್ಬೋದು ಕ್ವಶನು. ಈ ಕ್ವಶನ್ ಇರೋದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಈಸ್ ದ ಕಂಟ್ರಿಬ್ಯೂಷನ್ ಆಫ್. ಈ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಯಾವ ಥಿಯರಿಯಲ್ಲಿ ಕೇಳಿದ್ದೀವಿ. ಇವಾಗ ನಾವು ನಮ್ಮದು ಕ್ಲಾಸ್ ರೂಮ್ ಡಿಸ್ಕಷನ್ ನಾವು ಹೋಗ್ಬಿಟ್ಟು ನೋಡಿದ್ರೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ನಾವು ಎಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ನಿಮಗೆ ನೆನಪಿದೆನಾ? ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನು ಈ ಕ್ಲಾಸಲ್ಲಿ. ಎಸ್,
ಓಕೆ, ಸೊ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಇರೋದು ಇಟ್ ಈಸ್ ಗಿವೆನ್ ಇನ್ operant conditioning. ಸರಿನಾ? ಗೋಯಿಂಗ್ ಟು ನೆಕ್ಸ್ಟ್ ಒನ್. ಅ ಟೀಚರ್ ವಾಂಟ್ಸ್ ಟು ಇನ್ಕ್ರೀಸ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್. ಒಬ್ಬರು ಟೀಚರು ಕ್ಲಾಸಲ್ಲಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ನ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ವೆನ್ ಅ ಕ್ವೈಟ್ ಸ್ಟೂಡೆಂಟ್ ಫೈನಲಿ ಸ್ಪೀಕ್ಸ್. ಒಂದು ತುಂಬ ಸೈಲೆಂಟ್ ಆಗಿರೋ ಸ್ಟೂಡೆಂಟ್ ಫೈನಲಿ ಮಾತಾಡ್ತಾರೆ ಕ್ಲಾಸಲ್ಲಿ. ಅದಕ್ಕೆ ಟೀಚರ್ ಹೇಳ್ತಾರೆ, ದ ಟೀಚರ್ ಸೇಸ್ ದಟ್ಸ್ ಅನ್ ಎಕ್ಸಲೆಂಟ್ ಪಾಯಿಂಟ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಓಕೆ, ಆ ಸೈಲೆಂಟ್ ಸ್ಟೂಡೆಂಟು, ಯಾವತ್ತು ಮಾತಾಡದಿರೋ ಸ್ಟೂಡೆಂಟು ಕ್ಲಾಸಲ್ಲಿ ಸಡನ್ ಆಗಿ ಆನ್ಸರ್ ಮಾಡುತ್ತೆ. ಅದಕ್ಕೆ ಟೀಚರು, ಓಹ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್, ಒಳ್ಳೆ ಪಾಯಿಂಟು, ನಿಮ್ಮ ಪಾಯಿಂಟ್ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸೊ ಇದು ಎಕ್ಸಾಂಪಲ್ ಯಾವುದರಲ್ಲಿ? ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್, ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್, ಪಾಸಿಟಿವ್ ಪನಿಷ್ಮೆಂಟ್, ನೆಗೆಟಿವ್ ಪನಿಷ್ಮೆಂಟ್. ಇಟ್ಸ್ ಕ್ಲಿಯರ್. ಇಲ್ಲಿ ದ ಸ್ಟೂಡೆಂಟ್ ಹೂ ನೆವರ್ ರೆಸ್ಪಾನ್ಸ್, ಅವರಿಗೆ ಒಂದು ಪಾಸಿಟಿವ್ ಆಗಿ ಟೀಚರು ರಿಎನ್ಫೋರ್ಸ್ಮೆಂಟ್ ಕೊಟ್ಟಿದ್ದಾರೆ, ಸೊ ದಟ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಟ್ಸ್ ಅಗೇನ್ ಇನ್ ದ ಕ್ಲಾಸ್ ಆ್ಯಂಡ್ ಗೆಟ್ಸ್ ಮೋಟಿವೇಟೆಡ್. ಸೊ ಕರೆಕ್ಟ್ ಆನ್ಸರ್ ಇರೋದು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್. ನಾವು ನೆಕ್ಸ್ಟ್ ಕ್ಲಾಸ್ಗೆ ಹೋದರೆ, ಟು ಸ್ಟಾಪ್ ಸ್ಟೂಡೆಂಟ್ಸ್ from using their phones in class. To stop students from using their phone in class, a teacher takes away a student's phone, okay, for the rest of the day. This is an example of positive reinforcement, negative reinforcement, positive punishment, negative punishment. ಓಕೆ, ಸೊ ಇಲ್ಲಿ ಏನಾಗಿದೆ, ಸ್ಟೂಡೆಂಟ್ಗೆ ಪನಿಷ್ಮೆಂಟ್ ಆಗಿದೆ. ಪನಿಷ್ಮೆಂಟಲ್ಲೂ 2 ಟೈಪ್ ಇದೆ, ಪಾಸಿಟಿವ್ ಪನಿಷ್ಮೆಂಟ್, ನೆಗೆಟಿವ್ ಪನಿಷ್ಮೆಂಟ್. ಪಾಸಿಟಿವ್ ಪನಿಷ್ಮೆಂಟಲ್ಲಿ ಸ್ಟಿಮ್ಯುಲಸ್ ಕೊಡ್ತಾರೆ, ನೆಗೆಟಿವ್ ಪನಿಷ್ಮೆಂಟಲ್ಲಿ ಸ್ಟಿಮ್ಯುಲಸ್ ತೆಗೆದುಕೊಳ್ತಾರೆ. ಸೊ ಇಲ್ಲೇನಾಗಿದೆ, ಫೋನನ್ನು ಟೀಚರು ಸ್ಟೂಡೆಂಟ್ ಹತ್ರದಿಂದ ಕಿತ್ಕೊಂಡಿದ್ದಾರೆ. ಓಕೆ, ಟೇಕ್ಸ್ ಅವೇ, ಸರಿನಾ? ಸೊ ದಿಸ್ ಈಸ್ ಆ್ಯಕ್ಚುಲಿ ನೆಗೆಟಿವ್ punishment. The reinforcement of the stimulus is removed here, not the reinforcement, sorry. ಪನಿಷ್ಮೆಂಟಲ್ಲಿ ಸ್ಟಿಮ್ಯುಲಸ್ನ ಕೊಡ್ತಾರೆ, ಸ್ಟಿಮ್ಯುಲಸ್ನ ತೆಗೆದುಕೊಡ್ತಾರೆ. ಸೊ ಇದರಲ್ಲಿ ಸ್ಟಿಮ್ಯುಲಸ್ನ ತೆಗೆದುಬಿಟ್ಟಿದ್ದಾರೆ. ವಾಟ್ ಇಸ್ ದ ಸ್ಟಿಮ್ಯುಲಸ್ ಹಿಯರ್? ದ ಫೋನ್. ಅದನ್ನು ತೆಗೆದುಕೊಂಡಿದ್ದಾರೆ ಸ್ಟೂಡೆಂಟ್ಸಿಂದ. ನಮ್ಮ ಲಾಸ್ಟ್ ಕ್ವಶನ್ ಬಂದರೆ, ಅ ಟೀಚರ್ ಗಿವ್ಸ್ ಅ ಪಾಪ್ ಕ್ವಿಸ್, ಸಡನ್ ಆಗಿ ಕ್ಲಾಸಲ್ಲಿ ಇವತ್ತು ಕ್ವಿಸ್ ಮಾಡಿಬಿಡೋಣ ಅಂತ ಟೀಚರ್ ಗಿವ್ಸ್ ಅ ಪಾಪ್ ಕ್ವಿಸ್ ಅಟ್ ರ್ಯಾಂಡಮ್ ಟೈಮ್ಸ್ ಡ್ಯೂರಿಂಗ್ ದ ಮಂತ್. ಸಡನ್ನಾಗಿ ಮಂತಲ್ಲಿ ಯಾವಾಗಾದರೂ ಒಂದು ಕ್ಲಾಸಲ್ಲಿ ಸಡನ್ನಾಗಿ ಕ್ವಿಸ್ ಮಾಡಿಸ್ಬಿಡ್ತಾರೆ, ಯಾವಾಗಾದರೂ ಟು ಎನ್ಶ್ಯೂರ್ ದಟ್ ದೇ ಆರ್ ಸ್ಟಡಿಂಗ್. ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅಂತ ಎನ್ಶ್ಯೂರ್ ಮಾಡೋಕ್ಕೆ ಪಾಪ್ ಕ್ವಿಸ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ಲಿ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ರಿಎನ್ಫೋರ್ಸ್ಮೆಂಟ್ ಶೆಡ್ಯೂಲ್. ಓಕೆ, ಸೊ ರಿಎನ್ಫೋರ್ಸ್ಮೆಂಟಲ್ಲೂ ನಾವು 4 ಶೆಡ್ಯೂಲ್ ಬಗ್ಗೆ ಓದಿದ್ವಿ. ಸೊ ಈಸ್ ಇಟ್ ಫಿಕ್ಸ್ಡ್ ರೇಷಿಯೋ, ಈಸ್ ಇಟ್ ಫಿಕ್ಸ್ಡ್ ಇಂಟರ್ವೆಲ್, ವೇರಿಯಬಲ್ ರೇಷಿಯೋ ಆರ್ ವೇರಿಯಬಲ್ ಇಂಟರ್ವೆಲ್? ಸೊ ಇದರಲ್ಲಿ ಏನಾಗ್ತಾ ಇದೆ, ಪಾಪ್ ಕ್ವಿಸ್. ಓಕೆ, ಸೊ ಇಂಟರ್ವೆಲ್ ಕೊಡ್ತಾ ಇದ್ದಾರೆ, ಬಟ್ ಆ ಇಂಟರ್ವೆಲ್ ಏನಿದೆ ಅದು ವೇರಿಯೇಬಲ್ ಇದೆ. ಓಕೆ, ಆ ಇಂಟರ್ವೆಲ್ಲು ಫಿಕ್ಸ್ಡ್ ಇಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ವೇರಿಯೇಬಲ್ ಇಂಟರ್ವೆಲ್. ನಾವು ಹೋಗಿ ನೋಡ್ಬೋದು ಇಲ್ಲಿ ಬೇಕಾದರೆ, ನಾವು ನಮ್ದು ಇದರಲ್ಲಿ ಇಫ್ ವಿಲ್ ಗೋ ಬ್ಯಾಕ್ ಆ್ಯಂಡ್ ಸಿ ಎಲ್ಲಿದೆ ಅದು. ಸೊ ಪಾಪ್ ಕ್ವಿಸ್ ಇಸ್ ಅನ್ ಎಕ್ಸಾಂಪಲ್ ಇನ್ ವೇರಿಯೇಬಲ್ ಇಂಟರ್ವೆಲ್. ಆಯಿತಾ? ಸೊ ವಿತ್ ದಿಸ್ ವಿ ಕಂಪ್ಲೀಟ್ ಟುಡೇಸ್ ಕ್ಲಾಸ್ ಆನ್ BF ಸ್ಕಿನ್ನರ್ಸ್ ಆಪರೆಂಟ್ ಕಂಡೀಷನಿಂಗ್. ಈ ಕ್ಲಾಸ್ ನೋಟ್ಸು ನಿಮಗೆ ನಮ್ಮ ತೇಜ್ ಅಕಾಡೆಮಿ ಆ್ಯಪಲ್ಲಿ ಸಿಕ್ಬಿಡುತ್ತೆ. ಅದು ಬಿಟ್ಟು ನಾವು ಈ ಕಾನ್ಸೆಪ್ಟ್ ಮೇಲೆ ಬಿಟ್ಟು ಬೇರೆ ಎಲ್ಲ ಕಾನ್ಸೆಪ್ಟು ಸುಮಾರು ನಾವು PYQsನ ಕಲೆಕ್ಟ್ ಮಾಡಿಬಿಟ್ಟು ಮಾಕ್ ಟೆಸ್ಟ್ ರೆಡಿ ಮಾಡಿದ್ದೀವಿ ನಿಮಗೆ. ನೀವು ಹೋಗಿಬಿಟ್ಟು ನಮ್ಮ ಆ್ಯಪಲ್ಲಿ ಆ ಮಾಕ್ ಟೆಸ್ಟನ್ನು ಅಟೆಂಪ್ಟ್ ಮಾಡ್ಬೋದು. ಥ್ಯಾಂಕ್ ಯು.